ನಮಸ್ಕಾರ ಸ್ನೇಹಿತರೆ, ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಗಣಿತ ಪಾಠ ವಾಸ್ತವ ಸಂಖ್ಯೆಗಳ ಬಗ್ಗೆ ಮುಂದುವರಿದ ಭಾಗವನ್ನು ನಾವು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 1.1 ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು ಅದರ ಮುಂದುವರಿದ ಭಾಗವನ್ನು ನಾವು ನೋಡೋಣ. ಮೊದಲನೇದಾಗಿ ನಾವು ಇಲ್ಲಿ ಏನು ನೋಡ್ಬೇಕಂತಂದ್ರೆ, ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ, ಒಂದು ಪ್ರಮೇಯವನ್ನ ಕೊಟ್ಟಿದ್ದಾರೆ. ಅವರು ಒಂದು ಅವಿಭಾಜ್ಯ ಸಂಖ್ಯೆ ಪಿ ಯು ಎ ಸ್ಕ್ವೇರ್ ಅನ್ನ ಭಾಗಿಸಿದರೆ ಆಗ ಪಿ ಯು ಎ ಅನ್ನ ಭಾಗಿಸುತ್ತದೆ. ಇಲ್ಲಿ ಎ ಒಂದು ಧನ ಪೂರ್ಣಾಂಕವಾಗಿದೆ ಅಂತ ಹೇಳಿ ಒಂದು ಪ್ರಮೇಯವನ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಏನಂತಂದ್ರೆ, ಇಲ್ಲಿ ಪಿ ಯು ಎ ಸ್ಕ್ವೇರ್ ಅನ್ನ ಭಾಗಿಸ್ತೇಕಂತ, ಪಿ ಯು ಎ ಅನ್ನು ಕೂಡ ಭಾಗಿಸ್ತೇಕಂದ್ರೆ ಇಲ್ಲಿ ನಾ ಏನು ಮಾಡ್ತೀನಿ, ಎ ಈಸ್ ಈಕ್ವಲ್ ಟು 2 ಅಂತ ತಗೋತೀನಿ. ಎ ಈಸ್ ಈಕ್ವಲ್ ಟು 4 ಅಂತ ತಗೋತೀನಿ. ಪಿ ಈಸ್ ಈಕ್ವಲ್ ಟು 2 ಅಂತ ತಗೋತೀನಿ ನಾನು. ಅವ್ರು ಏನು ಹೇಳಿದ್ದಾರೆ, ಪಿ ಯು ಎ ಸ್ಕ್ವೇರ್ ಅನ್ನು ಕೂಡ ಭಾಗಿಸ್ತೈತಂತ, ಪಿ ಯು ಎ ಅನ್ನು ಕೂಡ ಭಾಗಿಸ್ತೈತಂತ ಹೇಳಿದ್ದಾರೆ. ಈಗ ನಾನು ಏನು ಮಾಡ್ತೀನಿ, ಎ ಡಿವೈಡೆಡ್ ಬೈ ಪಿ ಅಂತ ನಾನು ತಗೋತೀನಿ. ಎ ಅಂದರೆ ಏನಂತ ತಗೊಂಡಿದ್ದೀನಿ ನಾನು, 4 ಅಂತ ತಗೊಂಡಿದ್ದೀನಿ. ಪಿ ಅಂದರೆ 2 ಅಂತ ತಗೊಂಡಿದ್ದೀನಿ. 2 ಅಂದರೆ 2 4. ಆನ್ಸರ್ ಎಷ್ಟು ಬಂತು? 2 ಬಂತು. ಮತ್ತೇನು ಹೇಳಿದಾರೆ, ಪಿ ಯು ಎ ಸ್ಕ್ವೇರ್ ಅನ್ನು ಕೂಡ ಏನು ಮಾಡ್ತೈತಂತದ ಭಾಗಿಸ್ತೈತೆ ಅಂತ ಹೇಳಿದ್ದಾರೆ. ಎ ಸ್ಕ್ವೇರ್, ಎ ಅಂದರೆ ಏನಿದೆ, 4 ಇದೆ, ಇದರ ಸ್ಕ್ವೇರ್ ಪಿ. 4 ಎಷ್ಟು? 16 ಡಿವೈಡೆಡ್ ಬೈ 2 ಅಂದರೆ 2 8 16. ಅದರ ಅರ್ಥ ಏನು, ಪಿ ಯು ಎ ಸ್ಕ್ವೇರ್ ಅನ್ನು ಕೂಡ ಭಾಗಿಸ್ತದಂತ, ಪಿ ಯು ಎ ಅನ್ನು ಕೂಡ ಭಾಗಿಸ್ತದೆ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಸಂಖ್ಯೆ ಪಿ ಯು ಒಂದು ಸಂಖ್ಯೆಯನ್ನ ಭಾಗಿಸಿದ್ರೆ ಅದರ ವರ್ಗ ಸಂಖ್ಯೆಯನ್ನು ಕೂಡ ಏನು ಭಾಗಿಸ್ತೈತಿ ಅಂತ ಅವರು ಹೇಳಿದ್ದಾರೆ. ಇದರ ಪ್ರಮೇಯದ ಅರ್ಥ. ಈಗ ಮುಂದೆ ನೋಡಿ, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಅವರು ಹೇಳಿದ್ದಾರೆ. ಈಗ ನಾವು ಮೊದಲನೇದಾಗಿ ಏನು ಮಾಡೋಣ ಅಂತಂದ್ರೆ, √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಕಲ್ಪಿಸಿಕೊಳ್ಳೋಣ. √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ನಾವು ಏನು ಮಾಡೋಣ, √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸೋಣ ಅಷ್ಟೇ. ಈಗ ನೋಡಿ, ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ ಯಾವ ರೂಪದಲ್ಲಿ ಬರಿತೀವಿ ನಾವು, ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ p/q ರೂಪದಲ್ಲಿ ನಾವು ಬರೆಯಬಹುದು ಅಥವಾ ವ್ಯಕ್ತಪಡಿಸ್ತೇವೆ ನಾವು. ಈಗ ನೋಡಿ, √2 ಈಸ್ ಈಕ್ವಲ್ ಟು p/q. ಏನ್ ಮಾಡಿದ್ವಿ ನಾವು, ಇದನ್ನ p/q ರೂಪದಲ್ಲಿ ವ್ಯಕ್ತಪಡಿಸಿದ್ವಿ ಅಂತ ತಿಳ್ಕೋಣ. p ಮತ್ತು q ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಮತ್ತು p q ಪೂರ್ಣಾಂಕಗಳಾಗಿರಲಿ, ಆದರೆ q ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ವಿ ನಾವು. ಭಾಗಲಬ್ಧ ಸಂಖ್ಯೆ ಅಂತ ಹೇಳಬೇಕಾದ್ರೆ ಏನು ಯಾವುದೇ ಒಂದು ಸಂಖ್ಯೆಯನ್ನು ನಾವು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಅದರಲ್ಲೇನು q ಈಸ್ ನಾಟ್ ಈಕ್ವಲ್ ಟು 0, q 0ಗೆ ಸಮ ಇರಬಾರ್ದು ಅಂತ ಹೇಳಿದ್ವಿ. ಆದರೆ ನಮ್ಗೆ ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರ್ತವೆ ಅಂತ ನಾವು ತಿಳ್ಕೊಂಡಿದ್ದೀವಿ ಮೊದಲೇ. ಇಲ್ಲೇನು ಒಂದು ಹೊಸ ವರ್ಡ್ ಬಂದಿದೆ ಅಂತಂದ್ರೆ, ಇವು ಸಹ ಪಿ ಮತ್ತು ಕ್ಯೂ ಇವು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಅಂತ ಅವರು ಹೇಳಿದ್ದಾರೆ. ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಅಂದ್ರೆ ಏನು, ಸಹ ಅವಿಭಾಜ್ಯ ಸಂಖ್ಯೆಗಳು. ಇದರ ಅರ್ಥ ಏನು ಅಂತಂದ್ರೆ, 2 ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ತಗೊಂಡಾಗ ಅವುಗಳ ಸಾಮಾನ್ಯ ಅಪವರ್ತನ ಏನಾಗಿರ್ಬೇಕು, ಒಂದು ಅನ್ನೋದು ಮಾತ್ರ ಅವುಗಳ ಸಾಮಾನ್ಯ ಅಪವರ್ತನ ಆಗಿರ್ಬೇಕು. ಒಂದು ಬಿಟ್ಟು ಯಾವುದೇ ಸಂಖ್ಯೆ ಅವುಗಳ ಸಾಮಾನ್ಯ ಅಪವರ್ತನ ಆಗಿರ್ಬಾರ್ದು. ಈಗ ನಾ 2 ಏನು ತಗೋತೀನಿ, 2 ಅವಿಭಾಜ್ಯ ಅಪವರ್ತನವನ್ನು ತಗೋತೀನಿ ನಾನು. 5 ಮತ್ತು 7. 5ನ್ನ ಹೆಂಗ 5 ಒಂದೇ 5, 7ನ್ನ ಹೆಂಗ 7 ಒಂದೇ 7 ಅಂತ ನಾವು ಭಾವಿಸು. ಈ 5 ಅನ್ನೋದು 1ರ ಮಗ್ಗಿಲ್ ಬರುತ್ತೆ ಮತ್ತು 5ರ ಮಗ್ಗಿಲ್ ಬರುತ್ತೆ. ಈ 7 ಅನ್ನೋದು 1ರ ಮಗ್ಗಿಲ್ ಬರುತ್ತೆ ಮತ್ತೆ 7ರ ಮಗ್ಗಿಲ್ ಬರುತ್ತೆ. ಇದರಲ್ಲಿ ಎರಡಕ್ಕೂ ಸಾಮಾನ್ಯ ಅಪವರ್ತನ ಯಾವುದಿದೆ, 1. 5 ಮತ್ತು 7ಕ್ಕೆ ಸಾಮಾನ್ಯ ಅಪವರ್ತನ ಯಾವುದಿದೆ, 1. ಯಾವುದಿದೆ, 1 ಅಂತ ನಾವು ಹೇಳ್ಬೋದು. ಹಾಗೆ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಪಿ ಮತ್ತು ಕ್ಯೂಗಳ ಸಹ ಅವಿಭಾಜ್ಯ ಸಂಖ್ಯೆಗಳು 1 ಮಾತ್ರ ಆಗಿರ್ಬೇಕು. 1 ಬಿಟ್ಟು 2 ಬರಲಿ 3 ಬರಲಿ ಅದೇನಾಗುತ್ತೆ, 1 ಮಾತ್ರ ಆಗಿದ್ದಾಗ ಅದೇನಾಗುತ್ತೆ, ಭಾಗಲಬ್ಧ ಸಂಖ್ಯೆ ಆಗುತ್ತೆ. 1 ಬಿಟ್ಟು ಬೇರೆ ಸಂಖ್ಯೆಗಳು 2 3 ಈ ತರ ಬಂದ್ರೆ ಅದೇನಾಗುತ್ತೆ, ಅಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು, ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಅವುಗಳ ಸಾಮಾನ್ಯ ಅಪವರ್ತನ ಏನಾಗಿರ್ಬೇಕು, 1 ಆಗಿರ್ಬೇಕು. ನಾ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. 5 ಮತ್ತು 7 ಅನ್ನೋದು ಏನು,
ಅವಿಭಾಜ್ಯ ಸಂಖ್ಯೆಗಳೆರಡು. ಇವು ಒಂದು 5 ಅನ್ನೋದು ಒಂದರ ಮಗ್ಗಿಲ್ ಬರುತ್ತೆ, 5ರ ಮಗ್ಗಿಲ್ ಬರುತ್ತೆ. 7 ಅನ್ನೋದು 1ರ ಮಗ್ಗಿಲ್ ಬರುತ್ತೆ, 7ರ ಮಗ್ಗಿಲ್ ಬರುತ್ತೆ. ಇವು ಎರಡು ಅವಿಭಾಜ್ಯ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಏನು? ಒಂದಾಗಿದೆ. ಅದಕ್ಕೆ ಅವಕ್ಕೇನಂತ ಹೇಳ್ತೀವಿ ನಾವು? ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ. ಇಲ್ಲೂ ಏನಾಗಿರ್ಬೇಕು? ಪಿ ಮತ್ತು ಕ್ಯೂ ಇವುಗಳ ಸಹ ಅವಿಭಾಜ್ಯ ಸಂಖ್ಯೆಗಳೇನಾಗಿರ್ಬೇಕು? 1 ಮಾತ್ರ ಆಗಿರ್ಬೇಕು ಅಂತ ಹೇಳ್ತೀವಿ. ಈಗ ಇದೇನಿದೆ ಅಲ್ಲ, ಎರಡೂ ಕಡೆ ವರ್ಗಗೊಳಿಸಿದಾಗ ಅಂದ್ರೆ ಎರಡೂ ಕಡೆ ನಾವು ಸ್ಕ್ವೇರ್ ಮಾಡಬೇಕು. ಈಗ √2ನ ಸ್ಕ್ವೇರ್ ಮಾಡಿದ್ದೀನಿ =p/q ಸ್ಕ್ವೇರ್ ಮಾಡಿದ್ದೀನಿ. √2ನ ಸ್ಕ್ವೇರ್ ಮಾಡಿದಾಗ ನೋಡಿ, ಈ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ನಮಗಿಲ್ಲಿ? ಏನು ಉಳಿಯುತ್ತೆ? 2 ಅನ್ನೋದು ಉಳಿಯುತ್ತೆ. ನಮ್ಗೇನು ಉಳಿಯುತ್ತೆ? ರೂಟ್ ಮತ್ತೆ ರೂಟ್ ಇದನ್ನ ಮಾಡಿದಾಗ 2 ಉಳಿಯುತ್ತೆ. p² ಡಿವೈಡ್ ಇದು ಸ್ಕ್ವೇರ್ p² ಡಿವೈಡೆಡ್ ಬೈ q² ಉಳಿಯುತ್ತೆ. ಇದು ಡಿವೈಡೆಡ್ ಬೈ q ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ? 2q² ಆಗುತ್ತೆ ಇಂಟು q² ಆಗುತ್ತೆ. ಅಂದರೆ 2 × q² p² ಆಗುತ್ತೆ. ಈಗ q² ಇಂಟು 2 ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ q ಆಗುತ್ತೆ. ಏನಾಗುತ್ತೆ? p² ಡಿವೈಡೆಡ್ ಬೈ 2 ಆಗುತ್ತೆ. ಈಗ ನೋಡಿ, ನಾವು ಇದು √2 ಒಂದು ಭಾಗಲಬ್ಧ ಸಂಖ್ಯೆ ಹೇಳೋಕ್ಕಿಂತ ಒಂದು ಪ್ರಮೇಯವನ್ನ ನಾನು ಹೇಳಿದ್ನಿ. ಏನಂತ ಹೇಳಿದ್ದೆ? ಎ ಅನ್ನೋದು ಏನಂತ ಹೇಳಿದ್ದೆ ನಾನು? ಎ ಅನ್ನೋದು p² ಅನ್ನು ಪಿ ಅನ್ನೋದು ಏನನ್ನು ಭಾಗಿಸುತ್ತದೆ ಮತ್ತು ಪಿ ಅನ್ನೋದು a² ಅನ್ನು ಭಾಗಿಸ್ತೈತಿ ಅಂತೆ. ಈ 2 ಅನ್ನೋದು p² ನ ಅಪವರ್ತನವಾಗಿದೆ. 2 ಇದು p ನ ಅಪವರ್ತನವಾಗಿದೆ ಅಂತ ಹೇಳಿದೆ. ಯಾವುದನ್ನ? ಈ ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳೋಕ್ಕಿಂತ ಮೊದಲೇ ಒಂದು ಥಿಯರಮ್ ಹೇಳಿದ್ದೆ ನಾನು. ಅದೇನು ಥಿಯರಮ್ ಅಂತ ಹೇಳಿದ್ದೆ ಅಂದರೆ, ಇಲ್ಲಿ ನೋಡಿ, ಒಂದು ಅವಿಭಾಜ್ಯ ಸಂಖ್ಯೆ ಪಿಯು a² ಅನ್ನು ಭಾಗಿಸಿದರೆ ಆಗ ಪಿಯು ಎ ಅನ್ನು ಭಾಗಿಸುತ್ತದೆ ಅಂತ ಹೇಳಿದ್ದಾರೆ. ಆ ಪ್ರಮೇಯದ ಪ್ರಕಾರ ಇಲ್ಲಿ ನೋಡ್ರಿ, 2 ಇದು p² ನ ಅಪವರ್ತನವಾಗಿದೆ, ಹಾಗೆ 2 ಇದು p ನ ಅಪವರ್ತನವಾಗಿದೆ. ಈ 2 ಅನ್ನೋದು p² ನ ಅಪವರ್ತನ p ನೂ ಭಾಗಿಸ್ತೈತಂತ. ಈ 2 ಇದು p ನ ಭಾಗಿಸ್ತೈತಂತ ಹೇಳಿದ್ದಾರೆ. ಅದನ್ನ ನಾನು ಹೇಗೆ ಬರ್ದಿದ್ದೀನಿ ಅಂದರೆ, 2 ಇದು p² ನ ಅಪವರ್ತನವಾಗಿದೆ, 2 ಇದು p ನ ಅಪವರ್ತನವಾಗಿದೆ ಅಂತ ಬರ್ದಿದ್ದಾರೆ. ನಾ p = 2m ಅಂತ ನಾನು ಬರ್ದಿದ್ದೀನಿ. ಯಾವ ಪ್ರಕಾರ ಅಂತಂದ್ರೆ, ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ನಾನು ಏನು ಬರ್ದಿದ್ದೀನಿ? p = 2m ಅಂತ ನಾನು ಬರ್ದಿದ್ದೀನಿ. ಹೇಗಂತಂದ್ರೆ, ನೀವು ಯೂಕ್ಲಿಡ್ನ ಭಾಗಾಕಾರವನ್ನ ನೀವು ಈಗ ಈ ಸರ್ತಿ ನಿಮಗೆ ಇಲ್ಲಿ ಕೊಟ್ಟಿಲ್ಲ. ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಅಂತಂದ್ರೆ ನೋಡ್ರಿ, 2 = pm, ಭಾಜ್ಯ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ನಾವು ಹೇಳ್ಬೋದು. ಭಾಜ್ಯ ಭಾಜಕ ಪ್ಲಸ್ ಭಾಗಲಬ್ಧ ಇಂಟು ಪ್ಲಸ್ ಶೇಷ ಅಂತ ನಾವು ಹೇಳ್ಬೋದು. ಈಗ ಇಲ್ಲಿ ನೋಡ್ರಿ, p2 ಅನ್ನೋದು p ನ ಭಾಗಸ್ಥಿತಿ ಅಂತ ನಾ ಇಲ್ಲಿ ಬರ್ದಿದ್ದೀನಿ. ಈಗ ನೋಡ್ರಿ, ಭಾಜ್ಯ ಏನಿದೆ ಇದರಲ್ಲಿ? ಭಾಜ್ಯ ಏನಿದೆ? p ಇದೆ. ಭಾಜಕ ಏನಿದೆ? 2 ಇದೆ. ಆನ್ಸರ್ ಏನು ಬಂದಿದೆ? m ಬಂದಿದೆ. ಶೇಷ ಏನು ಬಂದಿದೆ? 0 ಬಂದಿದೆ. p = 2m. ನಾ ಏನು ಬರ್ದಿದ್ದೀನಿ? p = 2m ಅಂತ ಬರ್ದಿದ್ದೀನಿ. ಯಾವ್ದರ ಪ್ರಕಾರ? ಯೂಕ್ಲಿಡನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ನಾ ಏನು ಮಾಡಿದ್ದೀನಿ? p = 2m ಅಂತ ನಾನು ಬರ್ದಿದ್ದೀನಿ. ಹೆಂಗಂತಂದ್ರೆ, ಏನದು? ಪಿಯು 2 ಇದು p ನ ಅಪವರ್ತನವಾಗಿದೆ ಅಂತ ನಾವು ಇಲ್ಲಿ ಬರ್ದಿದ್ದೀವಿ. 2ರಿಂದ p ನ ಭಾಗಿಸಿದಾಗ ನಮ್ಗೇನು ಆನ್ಸರ್ ಬರುತ್ತೆ ಅಂತ ನಾನು ತಗೊಂಡಿದ್ದೀನಿ? m ಅಂತ ಬರುತ್ತೆ. ನಾವು ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಏನು ಹೇಳ್ತೈತಿ? ಭಾಜ್ಯ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಹೇಳುತ್ತೆ. ಭಾಜ್ಯ ಏನಾಗುತ್ತೆ? p, ಭಾಜಕ ಏನಿದೆ? 2 ಇಂಟು ಭಾಗಲಬ್ಧ ಏನು ಬಂದಿದೆ? m, ಶೇಷ 0. p = 2 × m. ಅದರ ಪ್ರಕಾರ ನಾನು ಏನು ಬರ್ದಿದ್ದೀನಿ ಇಲ್ಲಿ? p = 2m. ಇದರ ಪ್ರಕಾರ ಯೂಕ್ಲಿಡನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ನಾನು ಬರ್ದಿದ್ದೀನಿ. ಈಗ p = 2m ಅನ್ನ ನಾವು ಎರಡೂ ಕಡೆ ವರ್ಗಗೊಳಿಸಿದಾಗ ಏನಾಗ್ತೈತೆ? ಇದು p² ಆಗುತ್ತೆ, 2m² ಆಗುತ್ತೆ. p² = 2 4 m m ಅನ್ನ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? m² ಆಗುತ್ತೆ. ಈಗ ನೋಡಿ, p² ಅಂತಂದ್ರೆ ಏನು ಇಲ್ಲಿ ನೋಡಿ. ಈಗ p² ಅಂದ್ರೆ ನಾವು ಏನಂತ ತಗೊಂಡಿದ್ದೀವಿ? p² ಅಂದ್ರೆ 2q². ಇಲ್ಲೊಂದು ಸ್ಟೆಪ್ನ ನಾವು ಬಿಟ್ಟಿದ್ದೀವಿ, ಇಲ್ಲಿ ಬರ್ಕೊಳ್ಳೋಣ ನೋಡಿ. p² = 2q².
ಇಲ್ಲಿ ಬರ್ದಿದೆ ನೋಡಿ, ಇದು ಇಕ್ವೇಶನ್ 1 ಬಿಟ್ಟಿಲ್ಲ, ಬರ್ದಿದ್ದೀವಿ ನೋಡಿ. ಪಿ ಸ್ಕ್ವೇರ್ ಅಂದರೆ ಏನು? ಪಿ ಸ್ಕ್ವೇರ್ ಅಂದರೆ ಏನು ಬರ್ದಿದ್ದೀವಿ ಇಲ್ಲಿ? 2q² ಅಂತ ಬರ್ದಿದ್ದೀವಿ. ಪಿ ಸ್ಕ್ವೇರ್ ಅಂದರೆ 2q². ಎಲ್ಲಿಂದ? ಸಮೀಕರಣ 1ರಿಂದ. ಸಮೀಕರಣ 1ರಿಂದ ಏನು? ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2q² ಅಂತ ಬರ್ದಿದ್ದೀವಿ. ಈಸ್ ಈಕ್ವಲ್ ಟು 4m². ಈಗ 4 ಇಂಟು 4m ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ 4 ಆಗುತ್ತೆ. 2 ಒಂದ್ಲೆ 2 ಎರಡಲೇ ಆಗುತ್ತೆ. ಎಷ್ಟು ಉಳಿಯುತ್ತೆ? q² ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು m² ಉಳಿಯುತ್ತೆ. ಈಗ ನೋಡಿ, 2 ಇದು q² ಅಪವರ್ತನವಾಗಿದೆ. ಯಾವುದು? ಆ ಪ್ರಮೇಯದ ಪ್ರಕಾರ, ಪ್ರಮೇಯ 1.1 1.3ಯ ಪ್ರಕಾರ q² 2 ಇದು q² ಅಪವರ್ತನವಾಗಿದೆ. 2 ಇದು q ನ ಅಪವರ್ತನವಾಗಿದೆ. ಇಲ್ಲಿ p ಮತ್ತು qಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಎಂದು ಊಹಿಸಲಾಗಿತ್ತು. ನಾ ಮೊದಲೇ ಹೇಳಿದ್ದೆ, p ಮತ್ತು qಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಅಂತ ಹೇಳಿದೆ. ಈ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನಂತ ಹೇಳಿದ್ದೆ ನಾನು? ಸಾಮಾನ್ಯ ಅಪವರ್ತನ ಏನಾಗಿರ್ಬೇಕು? p ಮತ್ತು qದು ಸಾಮಾನ್ಯ ಅಪವರ್ತನ 1 ಬಿಟ್ಟು ಏನೂ ಆಗಿರಬಾರ್ದು ಅಂತ ಹೇಳಿದ್ದೆ. ಆದರೆ ಇಲ್ಲಿ p ನ ಅಪವರ್ತನ 2 ಆಗಿದೆ. ಇಲ್ಲಿ q ನ ಆದರೆ ಇವುಗಳಿಗೆ q ನ ಅಪವರ್ತನನು ಏನಾಗಿದೆ? ಇಲ್ಲಿ 2 ಆಗಿದೆ. ಆದರೆ ಇವುಗಳಿಗೆ 2 ಸಾಮಾನ್ಯ ಅಪವರ್ತನವಾಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಈ 2 ಇದ್ದ ಜಾಗದಲ್ಲಿ 1 ಬಂದಿತ್ತಂದ್ರೆ ನಾವು ಅದನ್ನ √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದಿತ್ತು. ಆದರೆ √2 ಇದ್ದ ಪ್ಲೇಸಲ್ಲಿ ಏನು 2 ಏನು ಇದು ಕಾಮನ್ ಆಗಿ ಅಂದ್ರೆ ಸಾಮಾನ್ಯ ಅಪವರ್ತನ ಬಂದಿದೆ. ಪಿಗನು ಇದು 2 ಸಾಮಾನ್ಯ ಅಪವರ್ತನ ಬಂದಿದೆ. ಕ್ಯೂಗೂ ಇದು ಏನು 2 ಸಾಮಾನ್ಯ ಅಪವರ್ತನ ಬಂದಿದೆ. ನಮಗೆ ಸಾಮಾನ್ಯ ಅಪವರ್ತನ ಏನು ಬರಬೇಕಾಗಿತ್ತು? 1 ಬರಬೇಕಾಗಿತ್ತು. ಆದರೆ ಇಲ್ಲಿ 2 ಬಂದಿದೆ. 1 ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಬಂದರೂ ಅದೇನಾಗುತ್ತೆ? ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ, ಅಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಈಗ ಇದೇ ರೀತಿಯಾಗಿ ನಾವು √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸಿ ಅಂತ ಕೊಡ್ತಾರ √3. ಇದೇ ತರ ಸೇಮ್ ಇದೇ ತರ ಮಾಡೋದು. ಏನ್ ನೋಡಿ, ಈಗ √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ. ನಾವು ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನು ನಾವು ಹೆಂಗ್ ಬರೀತೀವಿ? p/q ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. √3 ಹೆಂಗ್ ಬರಿಬಹುದು ನಾವು? √3 ಈಸ್ ಈಕ್ವಲ್ ಟು p/q ಅಂತ ನಾನು ಬರಿತೀನಿ. p ಮತ್ತು q ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಮತ್ತು ಪೂರ್ಣಾಂಕಗಳಾಗಿರ್ತಾವು. ಆದರೆ q ಈಸ್ ನಾಟ್ ಈಕ್ವಲ್ ಟು 0 ಅಂತ ನಾವು ಬರಿತೀವಿ. ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತ ನಾನು ಹೇಳಿದ್ದೀನಿ ನಿಮಗೆ. ಏನು ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳನ್ನ ತಗೊಂಡಾಗ ಅವುಗಳ ಸಾಮಾನ್ಯ ಅಪವರ್ತನ 1 ಆಗಿರ್ಬೇಕು. 1 ಬಿಟ್ಟು ಬೇರೆ ಸಂಖ್ಯೆ ಬಂದ್ರೆ ಅದೇನು ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ, ಅದು ಅಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ ಅಂತ ನಾವು ಹೇಳಿದ್ವಿ. ಈಗ ನಾವೇನ್ ಮಾಡೋಣ? 2 ಕಡೆ ವರ್ಗಗೊಳಿಸಿದಾಗ ಅಂತ ತಗೋಣ. √3² ಅಂದ್ರೆ ಎಷ್ಟು ಬರುತ್ತೆ? ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದಾಗ 3 ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ? ಏನದು 3 ಈ ಕಡೆ q² ಇದ್ದಿದ್ದು ಹೋದ್ರೆ ಈ ಕಡೆ ಏನಾಗುತ್ತೆ? q² ಆಗುತ್ತೆ. 3 q² ಈಸ್ ಈಕ್ವಲ್ ಟು p². ಇದನ್ನ ಇಕ್ವೇಶನ್ 1 ಅಂತ ನಾವು ಬರೆಯೋಣ. ಆಮೇಲೆ ಏನಾಗುತ್ತೆ ನೋಡಿ, q² ಈಗ ನೋಡಿ q² ಈಸ್ ಈಕ್ವಲ್ ಟು 3 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ 3 ಆಗುತ್ತೆ. ಏನು ಬರುತ್ತೆ? p² ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಈಗ ಏನಾಯ್ತು? 3 ಇದು p² ನ ಅಪವರ್ತನವಾಗಿದೆ. ಪ್ರಮೇಯ 1.3ಯ ಪ್ರಕಾರ ಅದೇನು ಕೊಟ್ಟಿದಾರಲ್ಲ, ಅದೇನು ಪ್ರಮೇಯ ಇನ್ನೊಂದ್ಸರ್ತಿ ನಾನು ನಿಮಗೆ ಓದ್ತೀನಿ ನೋಡಿ. ಒಂದು ಅವಿಭಾಜ್ಯ ಸಂಖ್ಯೆ p ಯು a² ಅನ್ನ ಭಾಗಿಸಿದರೆ p ಯು a ಅನ್ನು ಕೂಡ ಭಾಗಿಸ್ತೈತಿ ಅಂತ ಹೇಳಿದ್ದಾರೆ. ಹಾಗೆ 3 p² ನ ಅಪವರ್ತನ ಆಗೈತಿ. 3 p ಅನ್ನು ಕೂಡ ಭಾಗಿಸ್ತೈತಂತ. ಇದೇ 3 p ಅನ್ನು ಕೂಡ ಭಾಗಿಸ್ತೈತಂತ ಹೇಳಿದ್ದಾರೆ ಪ್ರಮೇಯದ ಪ್ರಕಾರ. ಹಾಗೆ ನೋಡಿ, ನಾ ಇದನ್ನ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ಏನ್ ಬರಿತೀನಿ? p ಈಸ್ ಈಕ್ವಲ್ ಟು 3m ಅಂತ ಬರಿತೀನಿ. ಹೆಂಗಂದ್ರೆ p ಡಿವೈಡೆಡ್ ಬೈ 3 ಅಂತ ಬರೆದಾಗ ಭಾಜ್ಯ ಈಸ್ p ಆಗುತ್ತೆ. ಭಾಜಕ ಏನಾಗುತ್ತೆ? 3 ಬರುತ್ತೆ. ಭಾಗಲಬ್ಧ 3 ಬರುತ್ತೆ ಪ್ಲಸ್ 3. p ಈಸ್ ಈಕ್ವಲ್ ಟು 3 ಇಂಟು m ಏನಾಗುತ್ತೆ? 3m ಆಗುತ್ತೆ. p ಈಸ್ ಈಕ್ವಲ್ ಟು 3m ಆಗುತ್ತೆ. ಅದರ ಪ್ರಕಾರ ಯೂಕ್ಲಿಡನ ಭಾಗಾಕಾರದ ಅನುಪ್ರಮೇಯದ ಪ್ರಕಾರ ಅಂತ ನಾನು ಹೇಳ್ತೀನಿ. ಎರಡೂ ಕಡೆ ಇದನ್ನ ಈ ಇಕ್ವೇಶನ್ ಅನ್ನ ಎರಡೂ ಕಡೆ ವರ್ಗಗೊಳಿಸಿದಾಗ ಏನಾಗುತ್ತೆ? p² ಈಸ್ ಈಕ್ವಲ್ ಟು 3m² ಆಗುತ್ತೆ. ಅದೇ ರೀತಿ 3m² ಅಂದ್ರೆ 3ನ 2 ಸರ್ತಿ ಗುಣಿಸಿದಾಗ 9, mನ 2 ಸರ್ತಿ ಗುಣಿಸಿದಾಗ ಎಷ್ಟು ಬರುತ್ತೆ? m² ಅಂತ ಬರುತ್ತೆ. ಈಗ ನೋಡಿ ಸಮೀಕರಣ 1 ಏನು ಹೇಳುತ್ತೆ ನೋಡಿ, ಇಲ್ಲಿ
ಪಿ ಸ್ಕ್ವೇರ್ ಅಂದರೆ ಏನು ಕೊಟ್ಟಿದ್ದಾರೆ? ಪಿ ಸ್ಕ್ವೇರ್ ಅಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ? 3q² ಅಂತ ಕೊಟ್ಟಿದ್ದಾರೆ. 9m². ಎದರಿಂದ? ಸಮೀಕರಣ 1ರಿಂದ. ಪಿ ಸ್ಕ್ವೇರ್ ಅಂದರೆ ಏನು? 3q² ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೋಡಿ, ಈಗ ನಾ ಏನು ಮಾಡ್ತೀನಿ ಅಂದರೆ q² ಇದೆ, 3 ಇದೆ. ಈ ಇಂಟು 9ನ್ನ ಈ ಕಡೆ ತಗೊಂಬಂದ್ರೆ ಡಿವೈಡೆಡ್ ಬೈ 9 ಆಗುತ್ತೆ. 3 1 3 ಇಲ್ಲಿ ಏನು ಬರುತ್ತೆ? q² ಡಿವೈಡೆಡ್ ಬೈ 3 ಉಳಿಯುತ್ತೆ m². ಪ್ರಮೇಯದ ಪ್ರಕಾರ 3 ಇದು q² ಅಪವರ್ತನವಾಗಿದೆ, 3 ಇದು q ಅಪವರ್ತನವಾಗಿದೆ. ನಮಗೇನು ಬೇಕು? ಸಾಮಾನ್ಯ ಅಪವರ್ತನ 1 ಆಗಿದ್ರೆ ನಾವು ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿರ್ಬೋದು. ಇಲ್ಲಿ p ಸಾಮಾನ್ಯ ಅಪವರ್ತನ ಏನು ಬಂದಿದೆ? 3 ಬಂದಿದೆ. ಇಲ್ಲಿ q ಸಾಮಾನ್ಯ ಅಪವರ್ತನ ಏನು ಬಂದಿದೆ? 3 ಬಂದಿದೆ. ನಮಗೆ p ಮತ್ತು q ಸಾಮಾನ್ಯ ಅಪವರ್ತನ ಏನು ಬರಬೇಕಾಗಿತ್ತು? 1 ಬರಬೇಕಾಗಿತ್ತು. ಅಂದರೆ ಏನು? ಇಲ್ಲಿ p ಮತ್ತು q ಸಹ ಅವಿಭಾಜ್ಯ ಸಂಖ್ಯೆಗಳಿಂದ ಊಹಿಸಲಾಗಿತ್ತು ಅಂತ ಹೇಳಿದ್ವಿ. ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನದು? ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ 1 ಅಂತ ನಾವು ಹೇಳಿದ್ವಿ. ಆದರೆ ಇವುಗಳಿಗೆ ಮೂರು ಸಾಮಾನ್ಯ ಅಪವರ್ತನವಾಗಿದೆ. ಆದ್ದರಿಂದ ಏನು? ನಮ್ಮ ಊಹೆ ತಪ್ಪಾಗಿದೆ. ಒಂದು ವೇಳೆ 1 ಸಾಮಾನ್ಯ ಅಪವರ್ತನ ಬಂದಿತ್ತಂದ್ರೆ ಅದನ್ನು ನಾವು √2ನ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದಿತ್ತು. ಆದರೆ ನಮಗೆ 3 ಅನ್ನೋದು ಸಾಮಾನ್ಯ ಅಪವರ್ತನ ಬಂದಿದೆ. ಅದಕ್ಕಾಗಿ ನಾವೇನು? √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. √3 ಒಂದು ನಾವೇನು? ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ.